ಹಲೋ ಎಲ್ರಿಗೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಈ ದಿನ ವ್ಲಾಗ್ನ ಬೆಳಿಗ್ಗೆನೇ ಶುರು ಮಾಡಿದ್ದೀನಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಇರಿ. ಹಾಗೆ ಎದ್ದಿದ ತಕ್ಷಣ ಸ್ವಲ್ಪ ಹೊರಗಡೆ ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ಬೋದು. ನಮ್ಮ ಮನೆ ಮುಂದ್ಗಡೆ ಈ ರೀತಿ ಇದೆ. ಎಡಗಡೆ ನೋಡ್ತಾ ಇರ್ಬೇಕು, ಎಳ್ಳಿಕಾಯಿ ಗಿಡ, ಎಳ್ಳಿಕಾಯಿನೇ ಬಿಟ್ಟಿಲ್ಲ ಇನ್ನೂ. ಸ್ವಲ್ಪ ನೀರೆಲ್ಲ ಬಿಟ್ಟಿದ್ರಾಗ್ಲೇ ಇದಕ್ಕೆ ಸ್ವಲ್ಪ ಬಕೆಟ್ಗೆಲ್ಲ ಇಟ್ಕೊಂಡೆ ನೀರು. ಈಗ ಡ್ರಮ್ಗೆ ಪೈಪ್ ಹಾಕಿದ್ದೀನಿ. ಆ ಡ್ರಮ್ಮು ಸ್ವಲ್ಪ ನೀಟಾಗೆಲ್ಲ ಹಿಂಗೆ ತೊಳೆದ್ಬಿಟ್ಟು ಇಟ್ಟೆ ಪೈಪ್ನ. ಅದನ್ನು ಸ್ವಲ್ಪ ಹಂಗೆ ಒಂದು ಅರ್ಧ ಭಾಗವರೆಗೂ ತುಂಬಿಕೊಂಡ್ರೆ ಸಾಕು ನನಗೆ ಬಳಸ್ಕೊಳ್ಳೋಕ್ಕೆ, ಬಟ್ಟೆ ತೊಳೆಯೋಕ್ಕೆ ಇದೆಲ್ಲಕ್ಕೂ ಆಗುತ್ತೆ. ತೊಟ್ಟಿಲಿರೋವೆಲ್ಲ ಹೊರಗಡೆದೆಲ್ಲ ನೀಟಾಗಿ ನೆಲ ತೊಳೆಯೋಕ್ಕಂತೆ ಅದೆಲ್ಲ ಪಾತ್ರೆ ತೊಳೆಯೋಕ್ಕೆಲ್ಲ ಬಳಸ್ಕೊತಾ ಇರ್ತೀನಿ. ಇದರಲ್ಲಿರೋದು ಮಾತ್ರ ಬಟ್ಟೆ ತೊಳೆಯೋಕ್ಕೆ, ಪಾತ್ರೆ ತೊಳೆಯೋಕ್ಕೆ ಬಳಸ್ತಾ ಇರ್ತೀನಿ. ಅದರಲ್ಲಿರೋದು ಹೊರಗಡೆ ವಾಶ್ರೂಮ್ಗಂತೆ ಇದೆಲ್ಲನೆಲ್ಲ ತೊಳೆಯೋಕ್ಕೆ ಇದಕ್ಕೆಲ್ಲ ಯೂಸ್ ಮಾಡ್ಕೊತೀನಿ. ಸೊ ಹಂಗಾಗಿ ಆ ನೀರು ಅದಕ್ಕೆ ಹಾಕ್ಬಿಟ್ಟು ಪೈಪು ಡ್ರಮ್ಗೆ ಹಾಕಿ ಈಗ ನಾವು ಅಮ್ಮರ ಮನೆ ಹತ್ರ ಹೋಗೋಣ ಅಂತಂದು ಹೋಗ್ತಾ ಇದ್ದೆ. ನನ್ನ ತಮ್ಮನೂ ರೋಜಾ ಹಾಲು ಹಿಂಡ್ತಾವ್ರೆ. ಎದ್ದಿದ ತಕ್ಷಣ ಆಗಲೇ ಒಂದು 7 ಗಂಟೆ ಆಗಿತ್ತು. ಇವತ್ತು ಲೇಟಾಗಿ ಹಾಲು ಹಿಂಡ್ತಾವ್ರೆ. ಒಂದೊಂದು ದಿನ 6 ಗಂಟೆಗೆ ಹಿಂಡಿರ್ತಾರೆ, ಒಂದೊಂದು ದಿನ 7 ಗಂಟೆ ಆದರೂ ಹಿಂಡ್ತಾನೆ ಇರ್ತಾರೆ ಹಾಲನ್ನ. ಹಾಗಾಗಿ ನನ್ನ ತಮ್ಮನ ಮಾತಾಡ್ಸೋಣ, ಹಂಗೆ ಹಾಲು ತೊಗೊಂಡು ಬರೋಣ ಅಂತಂದು ಹೋದೆ. ಅಷ್ಟರಲ್ಲಿ ನಮ್ಮ ರೋಜನೂ ಬಂದ್ಲು ಬಕೆಟ್ ತಗೊಂಡು. ಇವರು ಇಬ್ಬರೂ ಮಿಕ್ಸ್ ಮಾಡಿಕೊಂಡು ಹಾಲು ಕರೀತಾರೆ, ಅಂದರೆ ನಂದದು ನಿಂದಿದ್ದು ಅಂತ. 2 ಎಮ್ಮೆ ಇದ್ದಾವೆ. ಒಂದು ಎಮ್ಮೆ ನನ್ನ ತಮ್ಮ ಕರೆದ್ರೆ ಇನ್ನೊಂದು ಎಮ್ಮೆ ನಮ್ಮ ರೋಜಾ ಕರೀತಾ ಇರ್ತಾಳೆ. ಚೆನ್ನಾಗಿ ಅನಿಸುತ್ತೆ. ಇದೆಲ್ಲ ಎದ್ದಿದ ತಕ್ಷಣ ರೋಜನಿಗೂ ತುಂಬ ಕೆಲಸ ಇರುತ್ತೆ. ಈಗ ಹಸುಗಳು, ಕುರಿಗಳು, ಮೇಕೆಗಳು ಇವೆಲ್ಲ ಇದಾವೆ ಅಂದರೆ ಮನೇಲಿ ತುಂಬ ಕೆಲಸನೇ ಇರುತ್ತೆ. ನಮಗೆ ಹೆಂಗೆ ವೀಡಿಯೋ ಕೆಲಸನ ಹಾಗೆ ಇವ್ರದ್ದು ಹಸುಗಳ ಕೆಲಸ. ಇವ್ರಿಗೆ ದುಡಿಮೆ ಇದರಿಂದ, ನನಗೆ ವೀಡಿಯೋಸಿಂದ ದುಡಿಮೆ. ಹಂಗೆ ಒಬ್ಬೊಬ್ಬರ ದುಡಿಮೆ ಒಂದೊಂದು ವೇಯಲ್ಲಿ ಒಂದೊಂದು ರೀತಿಲಿ ಇರುತ್ತೆ ಅಷ್ಟೇ. ಇನ್ನು ಕಷ್ಟ ಕೆಲಸ ಎಲ್ಲ ಒಂದೇ ರೀತಿಯೇ ಇರುತ್ತೆ. ಏನಂದರೆ ಇದು ತಲೆ ಕೆಲಸ ಅಲ್ಲ. ನಮ್ಮ ರೋಜವ್ರಿಗೂ ತಲೆಗೆ ಏನೂ ಎಫೆಕ್ಟ್ ಆಗಲ್ಲ. ನನಗೆ ತಲೆ ಕೆಲಸ, ತಲೆ ಉಪಯೋಗಿಸಿ ವೀಡಿಯೋಸ್ ಮಾಡಬೇಕು. ಅದು ತುಂಬ ಟೆನ್ಷನ್ನು. ಸೊ ತುಂಬ ಹಾರ್ಡ್ ವರ್ಕ್ ಮಾಡಬೇಕದ್ರಿಂದ. ಇದೆಲ್ಲ ಮೈ ಬಗ್ಸಿ ಕೆಲಸ ಮಾಡುವಂಥದ್ದು. ನಂದು ಎಲ್ಲರದು ಅವ್ರವರು ಇದರಲ್ಲಿ ಅವ್ರಿಗೂ ಕಷ್ಟನೇ ಅನಿಸುತ್ತೆ. ನಂದು ಈಸಿ, ಅವ್ರದ್ದು ಕಷ್ಟ ಆ ರೀತಿ ಅಲ್ಲ. ಸೊ ಒಂದು ಕಡೆ ಒಂದಿಷ್ಟು ದುಡ್ಡು ನಾವು ತೊಗೊತಾ ಇದ್ದೀವಿ ಅಂದರೆ ಅದ್ರ ಹಿಂದ್ಗಡೆ ಅದೇ ಆದಂಥ ಕಷ್ಟ ಅನ್ನೋದು ಇದ್ದೇ ಇರುತ್ತೆ, ಆ ಕೆಲಸದ್ದೇ ಹೊರತುಪಡಿಸಿ. ಹಾಗಾಗಿ ಈಗ ಹಸುಗಳು ನೋಡ್ತಾ ಇರ್ಬೋದು ಎಷ್ಟೊಂದು. ಅಂದರೆ ಈಗ ಅಮೌಂಟ್ಗೆ ತಂದಿರುವಂಥ ಹಸುಗಳಿಗೆ ಮರಿ ಹಾಕಿರ್ತಾವಲ್ಲ, ಅವನು ಹಂಗೆ ಹೆಣ್ಣು ಮರಿಗಳಾದರೆ ಅವನ್ನ ಹಂಗೆ ಸಾಕ್ಕೊತಾ ಇರ್ತಾರಲ್ಲ, ಅವೆಲ್ಲನೂ ಇಷ್ಟಿಷ್ಟು ದೊಡ್ಡವಾಗವೆ. ಎಮ್ಮೆನೂ ಅಷ್ಟೇ ಸುಮಾರು, ಅಂದರೆ ಈಗ ಒಂದು 7-8 ಇದ್ದಾವೆ ಎಲ್ಲನೂ. ಅವನ್ನೆಲ್ಲ ಮೇಯಿಸ್ಕೊಂಡು ಬರೋದು ನಮ್ಮಪ್ಪ ನಮ್ಮಮ್ಮ. ಅದ್ರ ಜೊತೆಗೆ ಕುರಿಗಳು ಮತ್ತು ಮೇಕೆಗಳು ತಗೊಂಡವ್ರೆ. ಮೇಕೆಗಳೇ ನೋಡ್ಕೊಂಡು ಹೋಗಲ್ಲ, ಮೇಕೆಗಳು ನಮ್ಮ ಸೋದರತ್ತೆ ಗಂಡ ಬೆಟ್ಟಕ್ಕೆ ಕೊಡ್ಕೊಂಡು ಹೋಗ್ತಾರೆ ಅವರು. ಕುರಿಗಳು ಮತ್ತು ಈ ಹಸುಗಳೆಲ್ಲ ನಾವು ಅಪ್ಪ ನಮ್ಮನೆ ಮೇಯಿಸ್ಕೊಂಡು ಬರೋದು. ರೋಜಿಂದು ಮನೆ ಹತ್ರ ಕೆಲಸ. ನನ್ನ ತಮ್ಮ ಹೊರಗಡೆ ಅಂದರೆ ಈ ಎಳ್ಳೀರು ಕೆಲಸ ಅದಕ್ಕೆಲ್ಲ ಹೋಗ್ತಾ ಇರ್ತಾನೆ. ಸೊ ಹಂಗಾಗಿ ಇವ್ರದ್ದೆಲ್ಲ ಇಷ್ಟು ಬ್ಯುಸಿ ವರ್ಕು. ಅದರಲ್ಲಿ ನಮ್ಮ ಮನೆಯವ್ರದ್ದು ಅದು ಬಾರ್ಬೆಂಡಿಂಗ್ ವರ್ಕ್ ಆಯ್ತಲ್ಲ, ಆಮೇಲೆ ನಂದು ಇದು ವೀಡಿಯೋಸು, ಮನೆ ಕೆಲಸ, ಸ್ಯಾರಿ ಬಿಸ್ನೆಸ್ಸು, ಇದರಲ್ಲಿ ನಾನು ಬ್ಯುಸಿ. ಹಾಲು ತೊಗೊಂಡು ಬಂದು ಈಗ ಟೀ ಮಾಡೋಣ ಅಂತಂದು ಹೇಳ್ಬಿಟ್ಟು ಇಡ್ತಾಯಿದ್ದೀನಿ. ಈಗ ಚಳಿಗಾಲ ಸ್ಟಾರ್ಟ್ ಆಗೈತಲ್ಲ, ಹಂಗಾಗಿ ಫುಲ್ಲು ಸ್ವಲ್ಪ ಹೇರ್ ಫಾಲ್ ಜಾಸ್ತಿ, ಡ್ಯಾಂಡ್ರಫು ಹೇರ್ ಫಾಲ್ ಅನ್ನೋದು ನನಗೂ ಜಾಸ್ತಿ ಆಗ್ತಾಯಿತ್ತು. ಹೇರ್ ಫಾಲು ಏನಾದರೂ ಮನೆ ಮದ್ದು ಮಾಡ್ಕೊಳ್ಳೋಣ ಅಂದರೆ ನಂಗೆ ಟೈಮ್ ಸಿಗ್ತಾಯಿಲ್ಲ. ಸೊ ಹಂಗಾಗಿ ಏನು ಮಾಡೋದು ಅಂದರೆ ಆ ಶಾಂಪ್ಸು ಇವೆಲ್ಲನೂ ಯೂಸ್ ಮಾಡೋವರೆಗೂ ಅಷ್ಟೇ. ಸೊ ಇದು ಅಷ್ಟೇ, ನಾವು ಮನೆ ಮದ್ದು ಏನಾದರೂ ಹೋಮ್ ರೆಮಿಡೀಸ್ ಎಲ್ಲ ಮಾಡ್ಕೊತೀವಲ್ಲ, ಅದನ್ನು ಅಷ್ಟೇ ಮಾಡ್ತಾ ಇರಬೇಕಾದ್ರೆ ಸ್ವಲ್ಪ ಹೇರ್ ಫಾಲ್ ಅನ್ನೋ ಸ್ಟಾಪ್ ಆಗುತ್ತೆ. ಬಿಟ್ಟರೆ ಅದೇ ಥರ ಕಂಟಿನ್ಯೂ ಆಗುತ್ತೆ. ಯಾವುದೇ ಒಂದು ಯಾವಾಗಲೂ ಮಾಡ್ತಾ ಇರ್ಬೇಕು. ವೀಕ್ಲಿ ಒನ್ಸ್ ಆದರೂ ಇಲ್ಲ ಟ್ವೈಸ್ ಆದರೂ ಮಾಡ್ತಾಯಿದ್ರೆ ಸ್ವಲ್ಪ ಹಂಗೆ ಕಂಟ್ರೋಲ್ ಇರುತ್ತೆ. ಪರವಾಗಿಲ್ಲ, ನನ್ನ ಹೇರ್ ಏನು ಅಷ್ಟೊಂದು ತೆಳುವಾಗಿಲ್ಲ, ಸ್ವಲ್ಪ ತಿಕ್ಕಾಗೇ ಇರುತ್ತೆ. ಏನಂದರೆ ಸ್ವಲ್ಪ ಬೆಳವಣಿಗೆ ಅಂದರೆ ಬೆಳೆಯೋದು ಸ್ವಲ್ಪ ಕಡಿಮೆ, ಹೇರ್ ಗ್ರೋತ್ ಸ್ವಲ್ಪ ಕಡಿಮೆ ಇರುತ್ತೆ ನನಗೆ, ಜಾಸ್ತಿ ಆ ರೀತಿ ಏನಿಲ್ಲ. ಹಾಗಾಗಿ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ತೆಳುವಾಗಿದ್ದ ತಕ್ಷಣ, ಅಂದರೆ ಸ್ವಲ್ಪ ಉದ್ದ ಬೆಳೆದಿದ್ದ ತಕ್ಷಣ ಅದು ಚೆನ್ನಾಗಿ ಕಾಣಿಸಲ್ಲ ಹೇರ್ ಅನ್ನೋದು. ಆವಾಗ ನಾನು ಹೇರ್ ಕಟ್ ಮಾಡಿಸ್ಬಿಡ್ತೀನಿ ಹೋಗ್ಬಿಟ್ಟು. ಯು ಶೇಪ್ ಅಂತೆ, ಇಲ್ಲ ಸ್ಟೆಪ್ ಕಟ್, ಇಲ್ಲ ಲೇಯರ್ ಕಟ್, ಫೆದರ್ ಕಟ್, ಈ ರೀತಿ ಏನಾದರೂ ಒಂದು ಮಾಡಿಸ್ತಾ ಇರ್ತೀನಿ. ಅದಕ್ಕೆ ನಮ್ಮಮ್ಮ ಬೈತಾ ಇರ್ತಾರೆ, ಚೂರು ಹೈಟ್ ಇದೆಯಾ, ಅದ್ರ ಚೂರು ಒಂದು ಸ್ವಲ್ಪ ತೆಳುವೇ ಆಗಲಿ, ಉದ್ದ ಇದ್ದರೆ ಹೇರ್ ಚಂದ, ನೀನು ತೆಳ್ಳಗೆ ಇರುತ್ತೆ ಅಂತಂದು ಹೇಳ್ಬಿಟ್ಟು ಕಟ್ ಮಾಡಿಸ್ಬಿಡ್ತೀಯಾ ಅಂತಂದು ಬೈತಾ ಇರ್ತಾರೆ ಯಾವಾಗ್ಲೂ. ಹಾಗಾಗಿ ನೆಕ್ಸ್ಟಿಂದ ನಾನು ಹೇರ್ ಕಟ್ ಮಾಡಿಸ್ಬಾರ್ದು ಅಂತ ಡಿಸೈಡ್ ಆಗಿದ್ದೀನಿ. ನೋಡೋಣ ಅದೆಷ್ಟು ದಿನ ಇರುತ್ತೆ ಅಂತಂದು. ಅದಕ್ಕೆ ಒಂದು ನೀರು ಹಾಲು ಬೆರೆಸಿ ಅದಕ್ಕೆ ಒಂದು ಏಲಕ್ಕಿ ಹಾಕಿದ್ದೀನಿ. ಈಗ ಅದನ್ನು ಸ್ವಲ್ಪ ಕುದಿಸ್ಕೊಂಡು ಟೀ ಪೌಡ್ರು ಮತ್ತು ಸಕ್ಕರೆ ಹಾಕಿದ್ರೆ ಟೀ ರೆಡಿ ಆಗುತ್ತೆ. ನಮ್ಮ ಮನೆಯವ್ರಿಗೆ ಹೆಂಗೆ ಅಂದರೆ ಲೈಟಾಗಿದ್ದರೆ ಶುಗರ್ ಕುಡಿಯೋಲ್ಲ, ಅವ್ರಿಗೆ ಸ್ವಲ್ಪ ಜಾಸ್ತಿನೇ ಇರಬೇಕು. ಸೊ ಹಂಗಾಗಿ ಶುಗರ್ ಅನ್ನೋದು ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತೀವಿ. ಇನ್ಮೇಲೆ ಸ್ವಲ್ಪ ಕಂಟ್ರೋಲ್ ಮಾಡ್ತೀನಿ. ಬೆಲ್ಲದಲ್ಲಿ ಮಾಡೋಣ ಅಂತಂದು ಹೇಳ್ತಾಯಿದ್ದೀನಿ. ನಮ್ಮ ಮನೆಯವ್ರು ಕುಡಿಯೋಲ್ಲ ಬೆಲ್ಲದಲ್ಲಿ, ಅವ್ರಿಗೋಸ್ಕರ ಸ್ವಲ್ಪ ಶುಗರಲ್ಲಿ ಮಾಡಿಕೊಟ್ಟು ಆಮೇಲೆ ನಾವೇ ಬೆಲ್ಲದಲ್ಲಿ ಯೂಸ್ ಮಾಡಬೇಕು. ನನಗೆ ಬೆಲ್ಲನೂ ಹಾಲು ಜೊತೆ ಬೆಲ್ಲ ಕಾಯಿಸ್ಕೊಂಡು ಕುಡಿಯೋದು ತುಂಬ ಇಷ್ಟ ಆಗುತ್ತೆ. ಚೆನ್ನಾಗಿ ಅನಿಸುತ್ತೆ ಟೇಸ್ಟ್ ಅನ್ನೋದು. ಹಾಗಾಗಿ ಆ ರೀತಿ ಟ್ರೈ ಮಾಡೋಣ. ಇನ್ನು ನಮ್ಮ ಮನೆಯವ್ರಿಗೂ ಅದೇ ಕಲ್ಸೋಣ, ಅಭ್ಯಾಸ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಅಷ್ಟರಲ್ಲಿ ನಮ್ಮಮ್ಮ ಬಂದರು. ಅಕ್ಕಿ ಮುಗ್ದಿತ್ತು ನನಗೆ ಬಳಸ್ಕೊಳ್ಳೋ ಅಂಥದ್ದು. ಹಾಗಾಗಿ ಈಗ ಇದೆಲ್ಲ ಜರಡಿ ಮಾಡ್ಕೊಡಮ್ಮ ಅಕ್ಕಿ, ಡಿಪೋ ಅಕ್ಕಿ ಅಂತಂದು ಹೇಳಿದ್ದಕ್ಕೆ ಸರಿ ಅಂತಂದು ಹೇಳ್ಬಿಟ್ಟು ಇಲ್ಲಿ ಚೀಲ ಒಯ್ಯಿರಿ, ನಾನು ಎಲ್ಲ ಜರಡಿ ಮಾಡಿ ಕೊಡ್ತೀನಿ ಅಂತ ನಮ್ಮಮ್ಮ ಕ್ಲೀನ್ ಮಾಡಿ ಕೊಡ್ತಾವ್ರೆ.
ಹಿಂಗೆ ಒಂದೊಂದು ಬಾಕ್ಸು ನಾನು ಆ ರೀತಿ ಮಾಡಿಸ್ಕೊಬಿಡ್ತೀನಿ ಒಂದು ಸಾರಿ. ಅದೇನಿಲ್ಲ ಅಂದರೂ ಒಂದು 20 ಡೇಸ್ 15 ಡೇಸ್ ಆದರೂ ಬರುತ್ತೆ ನನಗೆ ಮಿನಿಮಮ್ಮು. ಅದಕ್ಕೆ ನಮ್ಮಮ್ಮ ನಾನು ಹೆಂಗಂದ್ರಂಗೆ ಕೂತಿರ್ತೀನಿ, ನೀನು ವೀಡಿಯೋ ಮಾಡಿಬಿಡ್ತೀಯ ಅಂತಂದು ಬೈತಾಯಿದ್ರು ನನ್ನ. ಏನಿಲ್ಲ ಬಿಡಮ್ಮ, ಚೆನ್ನಾಗೇ ಕೂತಿದ್ದೀಯ ಅಂತಂದೇಳಿ ಮಾತಾಡ್ತಾ ಇದ್ವಿ. ಅಷ್ಟರಲ್ಲಿ ನನ್ನ ತಮ್ಮನ ಬಗ್ಗೆ ಸ್ವಲ್ಪ ಮಾತಾಡ್ತಾ ಇದ್ವಿ. ಫೋನ್ ಮಾಡಿದ್ದು ನಾನು ಇದ್ದಮ್ಮ ಅಂತ ನಮ್ಮಮ್ಮ ಕೇಳ್ತಾಯಿದ್ರು. ಸೊ ಇಲ್ಲ ಅಂತಂದು ಹೇಳಿದೆ. ನಾನು ಬ್ಯುಸಿ ಇರ್ತೀನಿ, ಅವನು ಕೆಲಸಕ್ಕೆ ಹೋಗ್ತಾನೆ, ಹಂಗಾಗಿ ನಮಗೆ ಮಾತಾಡೋದಕ್ಕೆ ಸ್ವಲ್ಪ ಟೈಮ್ ಅನ್ನೋದು ಆಗ್ತಾಯಿಲ್ಲ. ಇದು ಸ್ಯಾರಿ ಬಿಸ್ನೆಸ್ ಮಾಡಿಲ್ಲ ಅಂದರೆ ತುಂಬ ಟೈಮ್ ಇರೋದು ನನಗೆ. ಅವಾಗ ಮಾತಾಡ್ತಾ ಇದ್ದೆ. ಸ್ಯಾರಿ ಬಿಸ್ನೆಸ್ಸಿಂದ ನನಗೆ ಆರ್ಡ್ರಸ್ ತೊಗೊಳೋದಾಗಿರ್ಬೋದು, ಪ್ಯಾಕಿಂಗ್ ಆಗಿರ್ಬೋದು, ಬುಕ್ಕಿಂಗ್ ತೊಗೊಳೋದು, ಇದೆಲ್ಲನೂ ಇರುತ್ತಲ್ಲ. ಸೊ ಹಂಗಾಗಿ ಬರೆಯೋದಂತೆ ಅದೆಲ್ಲ ಪ್ಯಾಕ್ ಮಾಡೋದು ಕಳಿಸೋದು, ಹಂಗಾಗಿ ಹೆವಿ ಕೆಲಸ ಆಗಿಬಿಟ್ಟಿದೆ. ನನಗೆ ಟೈಮ್ ಸಿಗ್ತಾಯಿಲ್ಲ ಮಾತಾಡೋದಕ್ಕೆ. ಈಗ ನೋಡ್ತಾ ಇರ್ಬೋದು ಪ್ಯಾಕಿಂಗ್ ಎಲ್ಲ ನಮ್ಮ ಮನೆಯವ್ರಿಗೆ ಕೊಟ್ಟಿದ್ದೀನಿ ಅಡ್ರೆಸ್ ಬರೆಯೋದಕ್ಕೆ. ಎಲ್ಲ ಅವ್ರು ಬರೀತಾ ಇದ್ರು. ನಾನು ಅದೇ ಟೀ ಮಾಡ್ತಾ ಇದ್ನಲ್ಲ, ಟೀ ತೊಗೊಂಡು ಬಂದು ಕುಡಿಯೋಣ ಅಂತಂದು ಸೋಲ್ಸ್ಕೊಂಡು ಬರೋಣ ಅಂತಂದು ಹೋದೆ. ಹಾಗೆ ಟೀ ಕುಡಿದು ಮತ್ತೆ ಅಡುಗೆನೂ ಮಾಡ್ಕೊಂಡು ತಿಂದಿದ್ದಾಯಿತು. ನೆಕ್ಸ್ಟ್ ಡೇ ಫುಲ್ಲು ವರ್ಕ್ ಇತ್ತು. ಇನ್ನು ನಾನೇನು ವೀಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ. ಮತ್ತು ಸಂಜೆ ಈ ಥರ ರೆಡಿಯಾಗಿದ್ದೀವಿ, ನೋಡ್ತಾ ಇರ್ಬೋದು. ಚಳ್ಳಕೆರೆಗೆ ಹೊರಟಿದ್ದೀವಿ ಫ್ಯಾಮಿಲಿ ಎಲ್ಲರೂ ಮದುವೆಗೆ ಅಂತಂದು. ಇಲ್ಲೇ ನಮ್ಮ ಏರಿಯಾದಲ್ಲೇ ಒಂದು ಮದುವೆ ಇದೆ, ಆ ಕಡೆ ಕೆಳಗಡೆ ಮನೆಗಳ ಕಡೆ. ಸೊ ಅವರು ಇನ್ವೈಟ್ ಮಾಡಿದ್ರು, ಬರಲೇಬೇಕು ಅಂತ. ಎಲ್ಲರೂ ಹೋಗ್ತಾ ಇದ್ದೀವಿ. ನಮ್ಮೂರಲ್ಲಿ ಆಗಲೇ 2 ಬಸ್ ಹೋಗಿದ್ದಾರೆ ಎಲ್ಲರೂ, 2 ಬಸ್ ತುಂಬನೂ. ಅದಕ್ಕೆ ನಾವೀಗ ಕಾರಲ್ಲಿ ಹೋಗಿ ಬರೋಣ. ರಿಸೆಪ್ಷನ್ಗೆ ಹೋಗಿ ಬರಬೇಕು. ಮತ್ತು ಮಾರನೇ ದಿನ ನಮ್ಮ ದೊಡ್ಡಪ್ಪನ ಮಗಳದು ಮದುವೆ ಇದೆ ಮಡಕ್ಷಿರದಲ್ಲಿ. ಹಂಗಾಗಿ 2 ಮದುವೆಗೆ ನಾವು ಇದು ಮಾಡಬೇಕು. ಮಿಸ್ ಮಾಡಿದೆ ಅಂದರೆ ಇವ್ರದ್ದು ರಿಸೆಪ್ಷನ್ಗೆ ಹೋಗೋಣ, ಅವ್ರದ್ದು ಮುಹೂರ್ತಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡು ಈಗ ರಿಸೆಪ್ಷನ್ಗೆ ಅಂತ ಈ ಸ್ಯಾರಿನ ಹಾಕ್ಕೊಂಡಿದ್ದೀನಿ. ಈ ಸ್ಯಾರಿ ನೀವು ಹಳಬ್ರಾಗಿದ್ದರೆ ನೋಡಿರ್ತೀರಾ. ನಾನು ಚಿತ್ರದುರ್ಗಕ್ಕೆ ವೀಡಿಯೋಗೆ ಹಾಕ್ಕೊಂಡೋಗಿದ್ದೆ, ಮದುವೆಗೆ ಹಾಕ್ಕೊಂಡೋಗಿದ್ದೆ. ಅದು ವೇರ್ ಮಾಡಿರೋದು. ಇನ್ನೊಂದು ಸಾರಿ ವೇರ್ ಮಾಡೋಣ ಇದನ್ನು ಅಂತಂದು ಸದ್ಯಕ್ಕೆ. ಅಂದರೆ ಈ ಸ್ಯಾರಿ ಪಿನ್ ಅದೆಲ್ಲ ಹಂಗೆ ಮಾಡಿಟ್ಟಿದ್ದೆ. ಸೊ ಅದಕ್ಕೋಸ್ಕರ ನಾನು ವೇರ್ ಮಾಡಿದ್ದು ಅರ್ಜೆಂಟಿಗೆ. ಅಂದರೆ ನಂಗೆ ಟೈಮ್ ಇರಲಿಲ್ಲ ಅವತ್ತು. ಆರ್ಡ್ರಸ್ ಎಲ್ಲ ತುಂಬ ಬಂದಿತ್ತು ಅವತ್ತು. ಅದಕ್ಕೆ ಆರ್ಡ್ರಸ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಅದನ್ನೇ ಪಿನ್ ಮಾಡಿಟ್ಟಿರದೆ ಹಾಕ್ಕೊಬಿಟ್ಟೆ. ಚೆನ್ನಾಗಿದೆ ಹೇಳ್ರಿ, ಏನು 1 ಟೈಮ್ ವೇರ್ ಮಾಡಿದ್ದೆ ಅಷ್ಟೇ. ಅದಕ್ಕೋಸ್ಕರ ಹಾಗೆಯೇ 2 ಬೈ ಹ್ಯಾಂಡ್ ಕೊಡೋದಿತ್ತು ಲಿಂಗದಳ್ಳಿಲಿ. ಅದಕ್ಕೋಸ್ಕರ ಕವರ್ಗೆ ಇಟ್ಕೊತಿದ್ದೀನಿ. 2 ಪೀಸ್ ಅವರು ಬುಕ್ ಮಾಡ್ಕೊಂಡಿದ್ರು. ನಮಗೆ ಕೊರಿಯರ್ ಏನು ಬೇಡ, ಇಲ್ಲೇ ಕೊಟ್ಟೋಗ್ರಿ ಅಂತ ಅಂದರು. ಸರಿ ಅಂತಂದು ಹೇಳ್ಬಿಟ್ಟು ನಾನು ಹಂಗೆ ಹೋಗ್ತಾ ಕೊಟ್ಟೋಗೋಣ ಅಂತಂದು ತೊಗೊತಾ ಇದ್ದೀನಿ ಕವರ್ಗೆ ಇಟ್ಕೊಂಡು. ಸೊ ಅಲ್ಲಿಂದ ಮತ್ತೆ ಮದುವೆ ಹೆಣ್ಣಿಗೆ ಏನಾದರೂ ಗಿಫ್ಟ್ ತೊಗೊಳ್ಳೋಣ ಅಂತಂದು ಹೇಳ್ಬಿಟ್ಟು ಗಿಫ್ಟ್ ಶಾಪ್ಗೆ ಹೋಗ್ಬೇಕಂತ ಅಮೌಂಟು ಎಲ್ಲ ನೋಡ್ಕೊಂಡು ಇಟ್ಕೊಂಡೆ. ಬ್ಲೌಸ್ ಅಂತೂ ನಿಜ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ. ಸೊ ತುಂಬ ಇಷ್ಟ ಆಯಿತು. ನಾನು ಈ ಡಿಸೈನ್ನ ಹೇಳಿದ್ದೆ. ಸೊ ಅದೇ ರೀತಿಯೇ ಸ್ಟಿಚ್ ಮಾಡಿ ಕೊಟ್ಟಿದ್ದಾರೆ. ಭಾಳ ಚೆನ್ನಾಗಿ ಫಿಟ್ಟಿಂಗ್ ಆಗಿರ್ಬೋದು, ಎಲ್ಲ ತುಂಬ ಚೆನ್ನಾಗಿ ಕೂರುತ್ತೆ. ನನಗೆ ಅದು ಸ್ಲೀವ್ ಆಗಿರ್ಬೋದು, ಫ್ರಂಟ್ ನೆಕ್ ಡಿಸೈನ್ ಆಗಿರ್ಬೋದು, ಬ್ಯಾಕ್ ನೆಕ್ ಡಿಸೈನ್ ಆಗಿರ್ಬೋದು, ತುಂಬ ಚೆನ್ನಾಗಿದೆ ಎಲ್ಲನೂ. ಸೊ ಅಲ್ಲಿಂದ ಈಗ ನೆಕ್ಸ್ಟ್ ಹೊರಟ್ವಿ. ಆ ಸ್ಯಾರೀಸ್ ಕೊಟ್ಬಿಟ್ಟು ಮತ್ತು ಗಿಫ್ಟ್ ಎಲ್ಲ ತೊಗೊಂಡು ಅವ್ರಿಗೆ ಮದುವೆ ಹೆಣ್ಣಿಗೂ ಗಂಡಿಗೂ ಕೊಡಬೇಕಲ್ವ. ಸೊ ರಿಸೆಪ್ಷನಲ್ಲಿ, ಹಾಗಾಗಿ ಗಿಫ್ಟು ತೊಗೊಂಡು ನೆಕ್ಸ್ಟು ಹೊರಟಿದ್ದು ನಾವು ಚಳ್ಳಕೆರೆ. ಇನ್ನೇನು ಚಳ್ಳಕೆರೆ ಹತ್ರ ಎಂಟ್ರಿ ಆಗ್ತಾಯಿದ್ವಿ. ಲೈಟ್ಸ್ ಎಲ್ಲ ಕಾಣ್ತಾ ಇದೆ ನಿಮಗೆ, ಆಪೋಸಿಟ್ ನೋಡ್ತಾ ಇರ್ಬೋದು. ಸಿಟಿ ಎಂಟ್ರಿ ಆಗುತ್ತೆ. ಹಾಗಾಗಿ ಸ್ವಲ್ಪ ವೀಡಿಯೋನ ಇಲ್ಲಿ ಶೂಟ್ ಮಾಡ್ತಾ ಇದ್ದೀನಿ. ಗಿಫ್ಟ್ ತೊಗೊಂಡಲ್ಲ ನೋಡಿ. ಸೊ ಇಲ್ಲಿ ಇಟ್ಕೊಂಡಿದ್ದೀವಿ. ಸಾಂಗ್ಸ್ ಎಲ್ಲ ಇಟ್ಕೊಂಡಿದ್ವಿ ಕಾರಲ್ಲಿ. ಚೆನ್ನಾಗಿತ್ತು. ಗಣೇಶ್ ಆ್ಯಂಡ್ ಪ್ರಿಯಮಣಿ ಅವ್ರದ್ದು. ನನಗೆ ಇಷ್ಟ ಆಗುತ್ತೆ ಈ ಥರ ಕಾರಲ್ಲಿ ಹೋಗ್ಬೇಕಾದ್ರೆ. ಫ್ರಂಟ್ ಸೀಟಲ್ಲಿ ಕೂತ್ಕೊಂಡಿರ್ತೀರ, ಸಾಂಗ್ಸ್ ಎಲ್ಲ ಕೇಳ್ತಾ ಹೋದರೆ. ಅದೇ ಬ್ಯಾಕ್ ಸೈಡ್ ಕೂತ್ಕೊಂಡ್ರೆ ಫುಲ್ ವಾಮಿಟ್ ಮಾಡ್ಕೊಬಿಡ್ತೀನಿ. ಸೊ ಹಂಗಾಗಿ ಫ್ರಂಟ್ ಸೈಟಲ್ಲಿ ಕೂತ್ಕೊಂಡು ಫ್ರಂಟ್ ಸೀಟಲ್ಲಿ ಈ ರೀತಿ ಸಾಂಗ್ಸ್ ಎಲ್ಲ ಇಟ್ಕೊಂಡು ಎಂಜಾಯ್ ಮಾಡ್ತಾ ಹೋದರೆ ಏನೋ ಒಂಥರ ರೋಡೆಲ್ಲ ಹೋಗ್ತಾ ಇರೋದೆಲ್ಲ ನೋಡಿದ್ರೆ ನನಗೆ ಆ ಥರ ಅನಿಸಲ್ಲ. ಒಂದು ಮೈಂಡ್ ಸೆಟ್ ಅನ್ನೋದು ಚೇಂಜ್ ಆಗುತ್ತೆ. ಚಳ್ಳಕೆರೆ ರೈಲ್ವೆ ಟ್ರ್ಯಾಕ್ ನೋಡ್ತಾ ಇರ್ಬೋದು ನೀವು. ಸೊ ಇಲ್ಲಿ ಎಂಟ್ರಿ ಆಗ್ತಾ ಇದ್ದೀವಿ. ಚೆನ್ನಾಗಿ ಅನಿಸುತ್ತೆ. ಈ ಸೈಡ್ ಬರೋದು ತುಂಬ ರೇರ್ ನಾವು. ಆ ಕಡೆ ನಾವು ಬರೀ ಪಾವಗಡ, ತುಮಕೂರು ಈ ಸೈಡೇ ಹೋಗೋದು. ನಮ್ಮದು ತಾಲೂಕು ಡಿಸ್ಟಿಕ್ ಅದು ಆಗಿರೋದ್ರಿಂದ ಆ ಸೈಡೇ ನಮಗೆ ಏನಾದರೂ ವರ್ಕ್ ಆಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು ಜಾಸ್ತಿ ಬರೋದು ಆ ಸೈಡೇ. ಈ ಸೈಡು ತುಂಬ ಕಡಿಮೆ ನನಗೆ ಬರುವಂಥದ್ದು. ಅದು ಮದುವೆ ಅಂತಂದು ಹೇಳ್ಬಿಟ್ಟು ಈಗ ಬರ್ತಾರೆ ಚಳ್ಳಕೆರೆಗೆ. ಎಂಟ್ರಿ ಆದ್ವಿ ನೋಡ್ರಿ ಸಿಟಿಗೆ. ಇಲ್ಲಿ ನಾವು ಎಂಟ್ರಿ ಆಗಿದ ತಕ್ಷಣ ಸುಮಾರು ಅಂದರೆ ಒಂದೇ ಲೈನಲ್ಲೇ 3-4 ಚೌಟ್ರಿ ಇದೆ. ಎಲ್ಲದರಲ್ಲೂ ಮದುವೆ, ಯಾವುದು ಅಂತ ಹಂಗೆ ಹುಡುಕ್ತಾ ಬರ್ತಾ ಇದ್ವಿ. ಮುಂದೆ ಬಂದ್ವಿ. ಸೊ ಇಲ್ಲಿ ಫೋಟೋ ನೋಡಿಬಿಟ್ಟು ಐಡೆಂಟಿಫೈ ಮಾಡಿದ್ವಿ. ಮದುವೆ ಗಂಡು ಹೆಣ್ಣು ಅಂತೂ ತುಂಬ ಚೆನ್ನಾಗಿದ್ದಾರೆ. ಸೊ ಜೋಡಿ ಅಂತೂ ತುಂಬ ಇಷ್ಟ ಆಯಿತು ನಮಗೆ. ಅಷ್ಟು ಚೆನ್ನಾಗಿ ಸೆಟ್ ಆಗಿದೆ. ಸೊ ಇಬ್ಬರು ಸ್ಟೈಲಿಶ್ ಆಗಿದ್ದರು. ತುಂಬ ಚೆನ್ನಾಗಿ ಅನಿಸ್ತು ನೋಡಿರಿ. ಎಂಟ್ರಿ ಆಗಬೇಕಾದ್ರೆ ಫೋಟೋಸ್ ಎಲ್ಲ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ಸೊ ಮದುವೆ ಹೆಣ್ಣು ಗಂಡು ನೋಡಿ. ಸೊ ಅವರೇನೆ ಮದುವೆ ಹೆಣ್ಣು ಗಂಡು. ನಾನು ಆಮೇಲೆ ಸ್ಟೇಜ್ ಮೇಲೆ ತೋರಿಸ್ತೀನಿ ನೋಡಿ. ಆಮೇಲೆ ಇಲ್ಲಿಂದ ನಮ್ಮ ಟೀಚರ್ ಸಿಕ್ಕಿದ್ರು, ನಮ್ಮ ಲಕ್ಷ್ಮಿ ಟೀಚರು. ಸೊ ಅವ್ರ ಜೊತೆ ಮಾತಾಡ್ಕೊಂಡು ಹಾಗೆ ನಾನು ನಮ್ಮ ಟೀಚರ್ ಒಳಗಡೆ ಹೋದ್ವಿ. ಸೊ ಇವ್ರು ಇನ್ನೂ ಹಿಂದೆ ಬರ್ತಾವ್ರೆ. ನಮ್ಮ ಟೀಚರ್ ಅವ್ರ ಹಸ್ಬೆಂಡು ಮತ್ತು ನಮ್ಮ ಮನೆಯವರು ವೀಡಿಯೋ ಶೂಟ್ ಮಾಡ್ತಾ ಬರ್ತಾ ಇದ್ದಾರೆ ಹಿಂದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇವರೆಲ್ಲ ನಮ್ಮೂರವರೇ, ಮುಂಚೆ ಬಂದಿದ್ದಾರೆ ಆಗ್ಲೇ. ಸೊ ಹಂಗಾಗಿ ಇಲ್ಲಿ ಡೆಕೋರೇಷನ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಮದುವೆಗೆ ಎಂಟ್ರೆನ್ಸ್ ಆಗಿರ್ಬೋದು, ಇಲ್ಲಾಗಿರ್ಬೋದು ತುಂಬ ಚೆನ್ನಾಗಿ ಅನ್ನಿಸ್ತು.
ಹಾಗೆಯೇ ಈಗೆಲ್ಲ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಅಂತ ಹೇಳ್ಬಿಟ್ಟು ಮಾಡಿಸ್ತಾವ್ರಲ್ಲ, ಸೊ ಅದನ್ನು ಇಲ್ಲಿ ಟಿ ವಿಲಿ ಹಾಕಿದ್ರು. ಎಷ್ಟು ಚೆನ್ನಾಗಿ ಮಾಡಿಸಿದ್ರು ಗೊತ್ತಾ, ತುಂಬ ಚೆನ್ನಾಗಿ ಅನ್ನಿಸ್ತು. ಯಾವುದೇ ಥರ ಆಡಂಬರ ಇಲ್ಲ, ಏನಿಲ್ಲ, ಸಿಂಪಲ್ಲಾಗೇ ಮಾಡಿಸಿದ್ರು. ಅದು ತುಂಬ ಇಷ್ಟ ಆಯಿತು ನನಗೆ. ಹಾಗೆ ನೋಡ್ತಾ ಇರ್ಬೋದು, ಇಲ್ಲಿ ಬಂದಿರೋ ಅಂಥವ್ರು ಎಲ್ಲರೂ ಕೂತಿದ್ದಾರೆ, ಇನ್ನೂ ಬರ್ತಾ ಇದ್ದಾರೆ. ಸೊ ಹಿಂದ್ಗಡೆ ಎಲ್ಲರೂ ಬರ್ತಾ ಇದ್ರು. ಹಾಗೆ ನಾವು ಬಂದವರು ಎಲ್ಲರೂ ಕೂತಿದ್ದೀವಿ. ನಮ್ಮ ಮನೆಯವರು ನಮ್ಮ ಹಿಂದ್ಗಡೆ ಹೋಗ್ಬಿಟ್ಟು ವಿಡಿಯೋ ಶೂಟ್ ಮಾಡ್ತಾವ್ರೆ. ನಾವು ಮುಂದೆ ಸೀಟಲ್ಲಿ ಕೂತಿದ್ದೀವಿ, ನಾನು ನಮ್ಮ ಟೀಚರ್ ಇಬ್ಬರೂ. ಸೊ ಹಂಗಾಗಿ ಅದನ್ನು ನೋಡ್ತಾ ಇದ್ವಿ. ಸೊ ಯಾವ ರೀತಿ ಫೋಟೋಶೂಟ್ಸ್ ಎಲ್ಲ ಮಾಡಿದ್ದಾರೆ ಅಂತಂದು ಹೇಳ್ಬಿಟ್ಟು. ಅಷ್ಟರಲ್ಲಿ ಮದುವೆ ಹೆಣ್ಣು ಗಂಡು ಎಂಟ್ರಿ ಆದ್ರು ನೋಡ್ರಿ. ಭವ್ಯ ಸಾಯಿ ಕಿಶೋರ್ ನಾಯಕ ಅಂತಂದು ಹೇಳ್ಬಿಟ್ಟು. ನೇಮು ಚೆನ್ನಾಗಿದೆ ಆ್ಯಂಡ್ ಇವ್ರೂ ತುಂಬ ಚೆನ್ನಾಗವ್ರೆ, ಮದುವೆ ಹೆಣ್ಣು ಗಂಡು. ಹಾಗೆ ಸ್ಯಾರಿ ಅಂತೂ ತುಂಬ ಚೆನ್ನಾಗಿ ಇಷ್ಟ ಆಯಿತು ನನಗೆ. ಅದು ಬ್ಲೌಸ್ ವರ್ಕು ತುಂಬ ಚೆನ್ನಾಗಿ ಮಾಡಿಸಿದ್ರು, ಅದು ಬೆಂಗಳೂರಲ್ಲೇ ಮಾಡಿಸಿರೋದು ಅಂತ ಹೇಳ್ತಾಯಿದ್ರು. ಇಲ್ಲಿ ನೋಡಿ, ಇವ್ರ ಕ್ಯಾಮ್ರಾಮನ್ ಇವ್ರದ್ದು ಇರುತ್ತಲ್ಲ, ವಿಡಿಯೋಗ್ರಾಫರು, ಅವರು ಈ ಥರ ಎಲ್ಲ ಡೆಕೋರ್ ಮಾಡ್ಕೊಂಡು ಅದೆಲ್ಲ ಫುಲ್ ಫಾಗ್ ಬರೋ ಥರ ಇದು ಮಾಡಿದ್ದಾರೆ. ಸೊ ಅದ್ರ ನಡುವೆ ಫೋಟೋಸು ವೀಡಿಯೋಸು ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ಈ ರೀತಿ ಎಲ್ಲ ಇದು ಮಾಡಿದರು. ನೋಡ್ತಾ ಇರ್ಬೋದು. ಡ್ರೆಸ್ಸು ಇಬ್ಬರದು ಮ್ಯಾಚ್ ಚೆನ್ನಾಗಾಗಿತ್ತು ಇಬ್ರಿಗೂ. ರಿಸೆಪ್ಷನ್ ಲುಕ್ಕು. ಇದಾದಮೇಲೆ ಲೆಹಂಗನೂ ವೇರ್ ಮಾಡಿದ್ದಾರೆ, ಆದರೆ ನಾವು ಅಲ್ಲಿಗೆ ಇರಲಿಲ್ಲ. ಸೊ ಇಲ್ಲಿ ನೋಡ್ಕೊಂಡು ನಾವು ನೆಕ್ಸ್ಟು ಇದು ಮಾಡೋಣ ಅಂದರೆ ನೈಟೇ ಹೋಗೋಣ ಅಂತ ಅಂದ್ಕೊಂಡ್ವಿ ನಾವು. ಹಾಗೆ ಹೂವಿನಾರ ಎಲ್ಲ ಅದಕ್ಕೆ ಮ್ಯಾಚ್ ಆಗೋ ಥರ ತಗೊಂಡು ಈಗ ಈ ಥರ ನಿಂತ್ಕೊಳ್ಳಿ ಅಂತ ಪೋಸಸ್ ಎಲ್ಲ ಹೇಳ್ಕೊಡ್ತಾ ಇದ್ರು ಕ್ಯಾಮ್ರಾಮ್ಯಾನು. ಸೊ ಮೇಯ್ನ್ ಇದರಲ್ಲಿ ಇದಾಗಬೇಕಂದ್ರೆ ಮದುವೆಯಲ್ಲಿ ಮೇನ್ ಪಿಕ್ಸೇ ಅಲ್ವಾ, ಫೋಟೋಸೇ ಇಂಪಾರ್ಟೆಂಟು ಮದುವೆಗಳಲ್ಲಿ. ಅದಕ್ಕೋಸ್ಕರ ಸ್ವಲ್ಪ ಡಿಫ್ರೆಂಟಾಗಿ ಆ ರೀತಿ ಫೋಟೋಸ್ ಎಲ್ಲ ತೆಗಿತಾ ಇದ್ರು. ನಾವು ಇವ್ರದ್ದೆಲ್ಲ ಸ್ವಲ್ಪ ಕಡಿಮೆ ಆಗಲಿ ಅಂದರೆ ಫೋಟೋಸ್ ಎಲ್ಲ ಇವ್ರದ್ದು ಮುಗಿಲ್ ಕಂಪ್ಲೀಟ್ ಆಗಲಿ, ಆಮೇಲೆ ಗಿಫ್ಟ್ ಕೊಟ್ಟು ಹೋಗೋಣ ಫೋಟೋ ಇಡ್ಸ್ಕೊಳೋ ಅಂತಂದು ವೆಯ್ಟ್ ಮಾಡ್ತಾ ಇದ್ವಿ. ನಮ್ಮ ಮನೆಯವ್ರು ಹಿಂದೆ ಇದ್ರಲ್ಲ, ಅಷ್ಟರಲ್ಲಿ ಮುಂದ್ಗಡೆ ಬಂದುಬಿಟ್ಟು ಈಗ ವೀಡಿಯೋ ಶೂಟ್ ಎಲ್ಲ ಮಾಡ್ತಾವ್ರೆ. ನೋಡಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಇವ್ರ ವೆಲ್ಕಮ್ ತುಂಬ ಚೆನ್ನಾಗಿತ್ತು. ಆಮೇಲೆ ನಾವು ಬಂದ್ವಿ ನೋಡಿ, ನಮ್ಮ ಟೀಚರ್ ನಮ್ಮ ಪಕ್ಕ ಇದ್ದಾರಲ್ಲ ಅವರು, ಆ ಕಡೆ ನಮ್ಮ ಮನೆಯವರು, ಆ ಕಡೆ ನಮ್ಮ ಟೀಚರ್ ಅವ್ರ ಹಸ್ಬೆಂಡ್ ಎಲ್ಲರೂ, ಅವ್ರ ಮದುವೆ ಹೆಣ್ಣು ಗಂಡು, ಅವರು ಹೆಣ್ಣಿದಾರಲ್ಲ ಅವ್ರ ಅಪ್ಪ ಅವ್ರಮ್ಮ ದೊಡ್ಡಪ್ಪ ಎಲ್ಲರೂ ನಿಂತ್ಕೊಂಡು ಈಗ ಫೋಟೋ ಇಡ್ಸ್ಕೊತಾ ಇದ್ದೀವಿ. ಚೆನ್ನಾಗಿ ಅನ್ನಿಸ್ತಾ ಇದೆಯಲ್ಲ, ಹಿಂದ್ಗಡೆ ಡೆಕೋರೇಷನ್ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ನಮ್ಮ ದೃಷ್ಟಿನೇ ತಾಕೋ ಥರನೇ ಇದೆ, ಅಷ್ಟು ಚೆನ್ನಾಗಿದ್ದಾರೆ. ಜೋಡಿ ಮಾತ್ರ ತುಂಬ ಇಷ್ಟ ಆಯಿತು. ಎಲ್ಲರೂ ಅಷ್ಟೇ, ನಮ್ಮ ಟೀಚರ್ ಅದೇ ಹೇಳ್ತಾಯಿದ್ರು, ಜೋಡಿ ತುಂಬ ಚೆನ್ನಾಗಿದೆಯಲ್ಲ ಅಂತಂದು ಹೇಳ್ತಾಯಿದ್ರು. ಹಾಗೆಯೇ ಇನ್ನೊಂದು ಫೋಟೋಸ್ ಎಲ್ಲ ಇಟ್ಕೊಂಡ್ವಿ. ಸೊ ಇಲ್ಲಿ ನಮ್ಮ ಮನೆಯವ್ರು ಇದ್ದಾರಲ್ಲ, ಅವ್ರು ಮಾವ ಆಗಬೇಕು ಪಕ್ಕ ಇರೋರು. ಸೊ ಅವರು ನನ್ನ ಮಗಳನ್ನ ಕರಿಯಪ್ಪ ಫೋಟೋ ಇಡಿಸ್ಕೊಳ್ಳೋಣ ಅಂತಂದು ಈಗ ಎಲ್ಲರೂ ಒಟ್ಟಿಗೆ ಫೋಟೋ ಇಡಿಸ್ತಾ ಇದ್ದೀನಿ ನಿಂತ್ಕೊಂಡು. ಒಳ್ಳೆ MLA ಥರ ಇದ್ದಾರೆ ನಮ್ಮ ಮಾವ. ಇಲ್ಲಿ ಬಂದಿದ್ದು ಅವರು ಮದುವೆ ಹೆಣ್ಣಿದಾರಲ್ಲ, ಅವರು ಬ್ರದರ್ಸ್ ಇವರು, ಅವರು ಸಿಸ್ಟರ್, ಅವ್ರ ಹಸ್ಬೆಂಡು ಮತ್ತು ಬ್ರದರು. ತುಂಬ ಚೆನ್ನಾಗಿ ಪೋಸಸ್ ಎಲ್ಲ ಕೊಡ್ತಾರೆ ನೋಡ್ರಿ ಫೋಟೋಗೆ, ವೀಡಿಯೋಗೆ. ಸೊ ಇಲ್ಲಿ ಬಂದಿರೋರು ನಮ್ಮೂರವರು ಎಲ್ಲರೂ ಫೋಟೋಸ್ ಹಿಡಿಸ್ಕೊತಾವ್ರೆ. ಮದುವೆ ಹೆಣ್ಣು ಅವರಪ್ಪ ಫುಲ್ಲು ಬ್ಯುಸಿ ಫೋನಲ್ಲಿ, ಅಂದರೆ ಬರೋ ಅಂಥವ್ರು ಇರ್ತಾರಲ್ಲ ಅವ್ರ ಜೊತೆ ಮಾತಾಡಬೇಕಲ್ವ, ಅಡ್ರೆಸ್ ಎಲ್ಲ ಹೇಳ್ಬೇಕಲ್ವ, ಹಂಗಾಗಿ ನಾವಲ್ಲಿ ಫೋಟೋ ಇಡ್ಸ್ಕೊತಿದ್ವಿ. ನಮ್ಮ ಟೀಚರ್ ಏನು ಮಾಡ್ಬಿಟ್ಟವ್ರೆ, ನಮ್ಮನ್ನು ಬಿಟ್ಬಿಟ್ಟು ಊಟಕ್ಕೆ ಬಂದಾಗಲೇ ಕೂತ್ಕೊಬಿಟ್ಟವ್ರೆ. ಅದಕ್ಕೆ ನಮ್ಮ ಮನೆಯವರು, ನಿಮ್ಮ ಟೀಚರ್ ಆಗಲೇ ಊಟ ಮಾಡ್ತಾರೆ, ನೀನು ಇಲ್ಲೇ ಇದೆಯಾ ಅಂತ ಅಂದರು. ಸರಿ ಅಂತ ಹೇಳ್ಬಿಟ್ಟು ಮಾತಾಡ್ಸೋಣ ಅಂತ ಬಂದರೆ ಆಗಲೇ ಊಟ ಮಾಡ್ತಾಯಿದ್ರು. ನಮ್ಮ ಮನೆಯವರು ಅದೇ ಹೇಳ್ತಾವ್ರೆ, ನಾವೇ ಫಾಸ್ಟ್ ಅಂದ್ಕೊಂಡ್ರೆ ನಮಗಿಂತಲೂ ಫಾಸ್ಟ್ ನೀವು ಅಂತಂದು. ನನಗೂ ನಮ್ಮ ಮನೆಯವ್ರಿಗೂ ಮತ್ತು ನನ್ನ ಮಕ್ಳಿಗೂ, ಈಗ ನನ್ನ ಅಳಿಯ ಸೊಸೆಗೂ ಎಲ್ರಿಗೂ ಇವರೇ ಟೀಚರ್. ಸೊ ಚಂದ ಅಲ್ವಾ, ಆ ಥರ ಇದ್ದರೆ ತುಂಬ ಖುಷಿ ಅನಿಸುತ್ತೆ. ಎಷ್ಟೊಂದು ಜನಕ್ಕೆ ಇವರೊಬ್ಬರೇ ಅಲ್ವಾ, ಸೊ ಅದಕ್ಕೆ ನಮಗೆ ತುಂಬ ಇಷ್ಟ. ಹಾಗೆ ಊಟ ನೋಡಿ ಬಡಿಸ್ತಾವ್ರೆ. ಈಗ ತುಂಬ ಚೆನ್ನಾಗಿ ಮಾಡಿಸಿದ್ರು ಅಡುಗೆ ಅಂತೂ. ಈಗ ಎಲ್ಲರೂ ಊಟ ಮಾಡ್ಕೊಂಡು ನೆಕ್ಸ್ಟು ಸ್ವಲ್ಪ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ತುಂಬ ಜನ ಸಿಕ್ಕಿದ್ರು ಇಲ್ಲಿ ಮದುವೆಯಲ್ಲಿ, ಅವ್ರ ಜೊತೆ ಫೋಟೋಸ್ ಎಲ್ಲ ಇಡ್ಸ್ಕೊತಾ ಇದ್ವಿ. ಗೋಬಿ ಮಾಡಿಸಿದ್ರು, ಅದು ಪಾಯಸ ಅಂತೂ ತುಂಬ ಚೆನ್ನಾಗಿ ಅನ್ನಿಸ್ತು. ಸ್ವೀಟು ಮತ್ತು ಹಪ್ಪಳ, ಸಂಡಿಗೆ, ಹೆಸರುಬೇಳೆ ಎಲ್ಲನೂ ವೆರೈಟಿಯಾಗಿ ಮಾಡಿಸಿದ್ರು. ಎಲ್ಲರೂ ಈಗ ಊಟಕ್ಕೆ ಅಂತ ಕೂತಿದ್ದೀವಿ. ಸೊ ಬಂದಿರೋರೆಲ್ಲರೂ ಈಗ ಊಟಕ್ಕೆ ಅಂದರೆ ಅಲ್ಲಿ ಹೋಗ್ಬಿಟ್ಟು ಫೋಟೋ ಇಡ್ಸ್ಕೊಳ್ಳೋದು, ಆಮೇಲೆ ಬಂದು ಊಟ ಮಾಡ್ಕೊಂಡು ಹೋಗೋದು, ಆ ರೀತಿ. ಸೊ ನಮ್ಮದು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಊಟ ಮುಗಿಯುತ್ತೆ. ಮದುವೆ ಅಂದ್ರೇ ಅಷ್ಟೇ ಅಲ್ವಾ. ಸೊ ಎಷ್ಟೇ ನಾವು ಗ್ರ್ಯಾಂಡಾಗಿ ಮಾಡಿದ್ರು ಮೇಯ್ನ್ ಊಟ ನೋಡ್ತಾರೆ. ಊಟ ಚೆನ್ನಾಗಿ ಮಾಡಿಸಿದ್ರಾ, ಅಡುಗೆ ಚೆನ್ನಾಗಿ ಮಾಡಿಸಿದ್ರಾ ಅಂತ ಕೇಳ್ತಾರೆ. ಅದು ಓಕೆ ಅಂದಾಗ್ಲೇ ಮದುವೆ ಮಾಡಿಸಿರೋ ಅಂಥವ್ರಿಗೆ ಸಮಾಧಾನ ಆಗೋದು. ಹಾಗೆ ಇವರೆಲ್ಲ ನೋಡ್ತಾ ಇರ್ಬೋದು, ನಮ್ಮ ಮನೆಯವ್ರ ಫ್ರೆಂಡ್ಸ್, ಅವ್ರ ಫ್ಯಾಮಿಲಿ ಎಲ್ಲರೂ. ಹಾಗೆ ಇವರೆಲ್ಲ ನಮ್ಮೂರವರು, ಈ ಲೈನಲ್ಲಿ ಇಷ್ಟು ಕೂತಿರೋರೆಲ್ಲ ನಮ್ಮೂರವರು. ನನ್ನ ಕ್ಲಾಸ್ಮೇಟು ಮಧ್ಯ ಎಲ್ಲೋ ಶರ್ಟ್ ಹಾಕಿದ್ರಲ್ಲ, ಅವರು ನನ್ನ ಕ್ಲಾಸ್ಮೇಟ್ ಹುಡುಗ. ಸೊ ಹಂಗಾಗಿ ಇಲ್ಲೆಲ್ಲರೂ ಕೂತ್ಕೊಂಡು ವೀಡಿಯೋಗೆ ಅಂತ ಹೇಳ್ಬಿಟ್ಟು ಹಾಯ್ ಮಾಡ್ತಾವ್ರೆ. ಊಟ ಮಾಡ್ತಾವ್ರ ಪಾಡಿಗೆ ಅವರು. ನಮ್ಮ ಮನೆಯವರು ಸ್ವಲ್ಪ ವೀಡಿಯೋ ಮಾಡ್ತಾವ್ರೆ ಎಲ್ಲರದನ್ನು. ಸೊ ಈ ರೀತಿ ಇತ್ತು ಇವತ್ತಿನ ವೀಡಿಯೋ. ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವ್ರು ನೋಡಿ ನನ್ನ ಅಳಿಯನೂ ನಮ್ಮ ಅಣ್ಣ. ಸೊ ಇವರಿಬ್ಬರು ಮುಂಚೆಯಿಂದ ನಮ್ಗೆ ಅದೇ ಥರನೇ ಅಣ್ಣ, ಅದೇ ತವ್ರ ಮನೆ ಥರ ಅಟ್ಯಾಚ್ಮೆಂಟು ನಮಗೂ ಅವ್ರಿಗೂ. ಇದು ಚೌಟ್ರಿ. ಈ ರೀತಿ ಇತ್ತು ಇವತ್ತಿನ ವೀಡಿಯೋ. ಸಿಗೋಣ ನಾಳೆ ಒಂದು ಒಳ್ಳೆ ವ್ಲಾಗ್ ಮುಖಾಂತರ. ಈಗ ನಾವು ಮನೆಗೆ ಹೊರಡ್ತಾ ಇದ್ದೀವಿ. ನಮ್ಮ ಮನೆಯವರು ಇಲ್ಲಿಂದ ದೂರದಿಂದ ಶೂಟ್ ಮಾಡಿದ್ರು, ಚೆನ್ನಾಗಿ ಅನ್ನಿಸ್ತಾ ಇತ್ತು ವೀಡಿಯೋಗಂತೂ. ಸಿಗೋಣ ನಾಳೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.